ಸ್ಪಂದನ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಂಪೇಜ್. ಸದ್ಯಕ್ಕೆ ಆ ಸಾಕ್ಷಿದಾರ ಏನಿದ್ದಾನೆ, ವಿಟ್ನೆಸ್ ಏನಿದ್ದಾನೆ, ಅವನನ್ನು ಈಗ ಸ್ಥಳ ಮಹಾಜಾರಿಗೆ ಅಂತ ಹೇಳಿ ಕೂಡ ಕರ್ಕೊಂಡು ಬಂದಿರುವಂಥದ್ದು. ನಿಮಗೆ ನೋಡಿದರೆ ಗೊತ್ತಾಗುತ್ತೆ, ನೇತ್ರಾವತಿ ನದಿ ಏನಿದೆ ಅದರ ಸ್ಥಾನಘಟ್ಟ ಏನಿದೆ ಅಲ್ಲೇ ಸ್ಥಳ ಮಹಾಜಾರು ಕೂಡ ಮಾಡ್ತಾ ಇರುವಂಥದ್ದು. ಅಂತ ಹೇಳಿದ್ರೆ ಬೆಳಿಗ್ಗೆ ಸರಿಸುಮಾರು 10:15ಕ್ಕೆ ಬೆಳ್ತಂಗಡಿ ಪೊಲೀಸ್ ಠಾಣೆ ಹತ್ತಿರ ಇರುವಂತಹ SIT ಆಫೀಸಿಗೆ ಕೂಡ ಅವನನ್ನು ಕರೆದುಕೊಂಡು ಹೋಗಿರುವಂಥದ್ದು. ನೇತ್ರಾವತಿಯ ಸ್ಥಾನಘಟ್ಟ ಏನಿದೆ ಅಲ್ಲಿಂದ ಕೂಡ ಆ ವ್ಯಕ್ತಿ, ಅನಾಮಿಕ ವ್ಯಕ್ತಿ ಕೂಡ ಹೋಗಿರುವಂಥದ್ದು. ನೋಡಿದರೆ ನಿಮಗೆ ಗೊತ್ತಾಗುತ್ತೆ, ಒಂದಷ್ಟು ಸೆಕ್ಯೂರಿಟಿ ಕೂಡ ಇದ್ದಾರೆ ಇಲ್ಲಿ. ಆ ಸೈಡ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ನೇತ್ರಾವತಿ ನದಿ ಹರಿಯುವಂಥದ್ದು. ಅದರ ಪಕ್ಕದಲ್ಲೇ ಇರುವಂತಹ ದಾರಿ ಇದೆ, ಅಲ್ಲಿಂದ ಆ ಅನಾಮಿಕ ವ್ಯಕ್ತಿಯನ್ನು ಕೂಡ ಕೊಂಡೋಗಿರುವಂಥದ್ದು. ಸೊ ನೇತ್ರಾವತಿಯ ಪಕ್ಕದಲ್ಲಿ ಇರುವಂತಹ ಗುಡ್ಡದಲ್ಲಿ ಒಂದಷ್ಟು ಅಗದಿದ್ದಾನೆ ಅನ್ನುವಂತಹ ವಿಚಾರದಲ್ಲೂ ಕೂಡ ನಮಗೆ ಇಲ್ಲಿ ನೋಡಬೇಕಾದ್ರೆ ಸ್ಪಷ್ಟವಾಗಿ ಗೊತ್ತಾಗುವಂಥದ್ದು. ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಆ ಕಳೆ ಬರಹ ಸಾಕ್ಷಿದಾರ ಏನಿದ್ದಾನೆ ಅವನನ್ನು ಕೂಡ ಕರ್ಕೊಂಡು ಹೋಗುವಂಥದ್ದು. ಗುಡ್ಡದಲ್ಲಿ ಅವನನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಮೋಸ್ಟ್ಲಿ ಅವನು ಹೇಳಿರುವಂಥದ್ದು ಏನು ಅಂತ ಹೇಳಿದ್ರೆ, ಗುಡ್ಡದಲ್ಲಿ ನಾನು ಹೂತಾಕಿದ್ದೀನಿ, ಸ್ಥಾನಘಟ್ಟದಲ್ಲಿ ನಾನು ಹೂತಾಕಿದ್ದೀನಿ ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳಿದ್ದ. ಸೊ ಹಾಗಾಗಿ ಆ ಸಾಕ್ಷಿದಾರನನ್ನು ಗುಡ್ಡದಲ್ಲಿ ಕೂಡ ಕೊಂಡೋಗ್ತಾ ಇದ್ದಾರೆ. ನೀವು ನೋಡಿದರೆ ಗೊತ್ತಾಗ್ಬೋದು ಯಾವ ರೀತಿಯಾಗಿ ತೋರಿಸ್ತಾ ಇದ್ದಾನೆ. ಕೈ ನೋಡಿದರೆ ಗೊತ್ತಾಗ್ಬೋದು ಅವನಿಗೆ ಈ ಪ್ರದೇಶದಲ್ಲಿ ಹೂತಾಕಿದ್ದೀನಿ, ಆ ಪ್ರದೇಶದಲ್ಲಿ ಹೂತಾಕ್ತೀನಿ ಅನ್ನುವಂಥ ವಿಚಾರದಲ್ಲೂ ಕೂಡ ಒಂದಷ್ಟು ಇನ್ಫಾರ್ಮೇಷನ್ ಅನ್ನು ಕೂಡ ಬಿಡ್ತಾ ಇದ್ದಾನೆ. ಸ್ಥಳ ಮಹಾಜಾರು ಕೂಡ ಆಗ್ತಾ ಇರುವಂಥದ್ದು. ಬೆಳಗ್ಗೆ ಸರಿಸುಮಾರು 10:15ಕ್ಕೆ ಬೆಳ್ತಂಗಡಿ ಸ್ಟೇಷನ್ ಪಕ್ಕದಲ್ಲಿರುವಂತಹ SIT ಕಚೇರಿಗೂ ಕೂಡ ಅವನನ್ನು ಕರೆದುಕೊಂಡು ಹೋಗಿರುವಂಥದ್ದು. ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಕೂಡ ಇದೆ, ಹೈ ಸೆಕ್ಯೂರಿಟಿಯಲ್ಲಿ ಬಂದಿರುವಂಥದ್ದು. ಅಲ್ಲಿ ನೋಡಿದರೆ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ ಯಾವ ರೀತಿಯಾಗಿ ತೋರಿಸ್ತಾ ಇದ್ದಾನೆ ಅಂತ ಹೇಳಿ. ಮುಸುಕುದಾರ, ಆ ಸಾಕ್ಷಿದಾರ, ಅನಾಮಿಕ ವ್ಯಕ್ತಿ ಮತ್ತು ಎಲ್ಲ ಡಿಪಾರ್ಟ್ಮೆಂಟ್ಗಳು ಇದೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ಗಳು ಆಗಿರ್ಬೋದು, ಒಂದಷ್ಟು ಹೈ ಸೆಕ್ಯೂರಿಟಿಯಲ್ಲಿ ಬಂದಿರುವಂಥದ್ದು ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಈ ಸ್ಥಳದಲ್ಲಿ ನಾನು ಹೂತಾಕಿದ್ದೀನಿ ಅಂತೇಳಿ ಒಂದಷ್ಟು ಜನ ಮಾತಾಡ್ತಾ ಇದ್ರು. ಈ ಸ್ಥಳದಲ್ಲಿ ಹೂತಾಕಿರೋಕ್ಕೆ ಕಾರಣ ಏನು ಅಂತೇಳಿ ಕೇಳಿದ್ರೆ ಅದು ರುದ್ರಭೂಮಿ, ಹಾಗಾಗಿ ನಾವು ಹೂತಾಕ್ತಾ ಇದ್ದೇವೆ ಅಂತೇಳಿ. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಸ್ಥಾನಘಟ್ಟದ ಪಕ್ಕದಲ್ಲಿರೋ ಪ್ರದೇಶದಲ್ಲಿ ಹೂತಾಕಿದ್ದಾರೆ ಅಂತ ಹೇಳಿದ್ರೆ ಯಾವ ಕಾರಣ ರುದ್ರಭೂಮಿ ಆಗುತ್ತೆ ಅಂತ ಹೇಳಿ ಗೊತ್ತಿಲ್ಲ. ಸೊ ಮೋಸ್ಟ್ಲಿ ಇಲ್ಲಿ ಹೂತಾಕಿದ್ದಾನ ಅಥವಾ ಬೇರೆ ಕಡೆಯಲ್ಲಿ ಹೂತಾಕಿದ್ದಾನ ಅಂತುವಂಥ ವಿಚಾರದಲ್ಲೂ ಕೂಡ ಗೊತ್ತಿಲ್ಲ. ಸ್ಥಾನಘಟ್ಟದ ಪಕ್ಕ ಒಂದಷ್ಟು ಹೂತಾಕಿದ್ದೇನೆ, ಕಲ್ಲೇರಿಯ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿರುವಂತಹ ಪ್ರದೇಶದಲ್ಲೂ ಕೂಡ ಹೂತಾಕಿದ್ದೇನೆ, ಮತ್ತೊಂದು ಕಡೆಯಲ್ಲೂ ಕೂಡ ಹೂತಾಕಿದ್ದೀನಿ ಅಂತೇಳಿ ಪೊಲೀಸ್ ಸ್ಟೇಟ್ಮೆಂಟಲ್ಲಿ ಕೊಟ್ಟಿರುವಂಥದ್ದು. ಸೊ ಅದೇ ಪ್ರದೇಶದಲ್ಲೂ ಕೂಡ ಸ್ಥಳ ಮಹಾಜಾರು ಕೂಡ ಮಾಡ್ತಾ ಇದ್ದಾರೆ. ನೇತ್ರಾವತಿ ತೀರದಲ್ಲಿರುವಂತಹ ನದಿಯ ದಂಡೆಯಲ್ಲಿ ಅವರು ವಕೀಲರು ಕೂಡ ಅಲ್ಲಿ ನೋಡ್ತಾ ಇರುವಂಥದ್ದು. ಯಾವುದೇ ಕಾರಣಕ್ಕೂ ಆ ಪ್ರದೇಶಕ್ಕೆ ವಕೀಲರನ್ನು ಕೂಡ ಬಿಡಲಿಲ್ಲ. ಈ ನನ್ನ ಲೆಫ್ಟ್ ಸೈಡಲ್ಲಿ ನೋಡಿದರೆ ಕಾಣುತ್ತೆ ನಿಮಗೆ ಒಂದಷ್ಟು ಪ್ರೊಸೆಸ್ ಕೂಡ ನಡೀತಾ ಇದೆ. ವಕೀಲರಿಗೆ ಪರ್ಮಿಷನ್ ಕೊಡಲಿಲ್ಲ. ಕಾಡಿನ ಒಳಗಡೆ ಹೋಗುವಂಥ ದೃಶ್ಯವನ್ನು ಕೂಡ ನೀವು ಗಮನಿಸಬಹುದು. ಅಲ್ಲಿ ಎದುರುಗಡೆಗೆ ಕಾಡಿನ ಒಳಗಡೆ ಕೂಡ ಹೋಗ್ತಾ ಇದ್ದಾರೆ ಪೊಲೀಸರು. ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಮತ್ತು ಹೈ ಸೆಕ್ಯೂರಿಟಿಯಿಂದ ಕಾಡಿನ ಒಳಗಡೆ ಕೂಡ ಹೋಗ್ತಾ ಇರುವಂಥದ್ದು. ಕಂಪ್ಲೀಟ್ ಆಗಿ ಈ ಕಾಡನ್ನು ನಿಮಗೆ ಗಮನಿಸಿದ್ರೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಇದೆ ಅಂಥೇಳಿ. ದಟ್ಟದಾದ ಕಾಡು. ಸೊ ಇಲ್ಲಿ ಹೂತಾಕಿದ್ದಾನೆ ಅಂತ ಹೇಳಿದ್ರೆ ಇದು ಗ್ರಾಮ ಪಂಚಾಯತಿಯವರ ಗಮನಕ್ಕೆ ಕೂಡ ಬಂದಿರಲಿಕ್ಕೆ ಸಾಧ್ಯನೇ ಇಲ್ಲ. ಕಂಪ್ಲೀಟ್ ಆಗಿ ಈ ಒಂದು ಪ್ಲೇಸ್ ಅನ್ನು ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿಯಾಗಿದೆ ಅಂತ ಹೇಳಿ. ದಟ್ಟದಾದ ಕಾಡು. ಇಲ್ಲಿ ಹೂತಾಕಿದ್ದು ಯಾಕೆ ಅಂತೇಳಿ, ಒಂದು ವೇಳೆ ಪ್ರೊಸೀಜರ್ ಪ್ರಕರಣ ಹೂತಾಕಿದ್ರೆ ಇಲ್ಲಿ ಹೂತಾಕಿರುವಂಥದ್ದು ಯಾಕೆ ಅನ್ನುವಂಥ ಪ್ರಶ್ನೆ ಕೂಡ ಮೂಡುವಂಥದ್ದು. ಸೊ ಕಾಡಿನ ಒಳಗಡೆ ಹೋಗ್ತಾ ಇದ್ದಾರೆ ಅಂತ ಹೇಳಿದರೆ ಖಂಡಿತವಾಗ್ಲೂ ಕಾಡಿನ ಒಳಗಡೆ ಒಂದಷ್ಟು ಹೆಣವನ್ನು ಕೂಡ ಹೂತಾಕಿದ್ದಾನೆ. ಮುಂದಿನ ಪ್ರಕ್ರಿಯೆ ಯಾವ ರೀತಿಯಾಗಿ ಇರುತ್ತೆ ಅಂತೇಳಿ ಗೊತ್ತಿಲ್ಲ. ಯಾಕಂತ ಹೇಳಿದರೆ ಅವನು ಹೂತಾಕಿದ ಸ್ಥಳವನ್ನು ತೋರಿಸಿದ, ಈಗ ಕಾಡಿನ ಒಳಗಡೆ ಕೂಡ ಹೋಗ್ತಾ ಇದ್ದಾನೆ. ಈ ಕಾಡಿಗೆ ಯಾವ ರೀತಿಯಾಗಿ ಭದ್ರತೆ ಒದಗಿಸ್ತಾರೆ ಪೊಲೀಸರು ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗಿದೆ. ಯಾಕಂತ ಹೇಳಿದರೆ ಈಗ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಿದೆ. ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆದ ನಂತರ ಈ ಸಾಕ್ಷಿ ನಾಶ ಆಗಬಾರ್ದು ಅನ್ನೋದಾದರೆ ಖಂಡಿತವಾಗ್ಲೂ ಈ ಕಾಡಿಗೆ ಕಂಪ್ಲೀಟಾಗಿ ಪ್ರೊಟೆಕ್ಷನ್ ಕೊಡಬೇಕು. ಯಾವ ರೀತಿಯಾಗಿ ಪ್ರೊಟೆಕ್ಷನ್ ಕೊಡ್ತಾರೆ ಪೊಲೀಸರು ಅನ್ನುವಂಥ ವಿಚಾರದಲ್ಲಿ ಕಾದು ನೋಡಬೇಕಾಗಿದೆ. ಸೊ AC ತಹಸೀಲ್ದಾರ್ ಮತ್ತು FSL ಟೀಮ್ ಮತ್ತು ಪೊಲೀಸ್ ಪ್ರೊಟೆಕ್ಷನ್ ಜೊತೆಗೆ ಆ ವ್ಯಕ್ತಿ, ಅನಾಮಿಕ ವ್ಯಕ್ತಿ ಕೂಡ ಬಂದಿರುವಂಥದ್ದು. ಸೊ ಹಾಗಿರಬೇಕಾದ್ರೆ ಈ ಕಾಡಿನ ಒಳಗಡೆ ಅವನನ್ನು ಕೊಂಡೋಗಿದ್ದಾರೆ ಅಂತ ಹೇಳಿದ್ರೆ ಮೋಸ್ಟ್ಲಿ ಈ ಕಾಡಿನ ಒಳಗಡೆ ಒಂದಷ್ಟು ಹೆಣವನ್ನು ಕೂಡ ಹೂತಾಕಿದ್ದಾನೆ. ಸೊ ಹಾಗಾಗಿ ಒಂದಷ್ಟು ಕಡೆಯಲ್ಲಿ ಅವನು ತೋರಿಸ್ತಾ ಇದ್ದ ಕೈ ಬೆರಳಿನ ಮುಖಾಂತರ ಇಲ್ಲಿ ಅಂಥೇಳಿ ಮೋಸ್ಟ್ಲಿ ಈ ಜಾಗದಲ್ಲಿ ಒಂದಷ್ಟು ಹೆಣವನ್ನು ಕೂಡ ಹೂತಾಕಿದ್ದಾನೆ ಅನ್ನುವಂಥದ್ದು ಕೂಡ ನಮಗೆ ಎದ್ದು ಕಾಣುವಂಥದ್ದು. ನನ್ನ ಹಿಂದುಗಡೆ ನಿಮಗೆ ನೋಡ್ತಾ ಇದ್ರೆ ಗೊತ್ತಾಗ್ಬೋದು ಅಂತ ಹೇಳಿದ್ರೆ ಸ್ಟಾಫ್ ರೂಮ್ ಅನ್ನುವಂಥದ್ದು ಕೂಡ ಇದೆ, ಸಿಬ್ಬಂದಿಗಳ ಕೊಠಡಿ ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ಯಾರೆಲ್ಲ ಕೆಲಸವನ್ನು ಮಾಡ್ತಾ ಇದ್ರು ಅವರು ಇಲ್ಲೇ ಉಳಿತಾ ಇದ್ರು, ಈ ಸಿಬ್ಬಂದಿಗಳ ಕೊಠಡಿಯಲ್ಲಿ ಸ್ಟಾಫ್ ರೂಮಲ್ಲಿ ಉಳಿತಾ ಇದ್ರು ಅನ್ನುವಂಥ ಮಾಹಿತಿ ಕೂಡ ನಮಗೆ ಸ್ಥಳೀಯರು ಕೂಡ ಕೊಟ್ಟಿರುವಂಥದ್ದು. ಮೋಸ್ಟ್ಲಿ ಆ ಬಂದಿರತಕ್ಕಂತಹ ಅನಾಮಿಕ ವ್ಯಕ್ತಿ ಕೂಡ ಇದೇ ಸ್ಟಾಫ್ ರೂಮಲ್ಲಿ ಉಳಿದುಕೊಳ್ತಾ ಇದ್ನ ಅನ್ನುವಂಥ ವಿಚಾರದಲ್ಲಿ. ಯಾಕಂತ ಹೇಳಿದ್ರೆ ನೇತ್ರಾವತಿಯ ಪಕ್ಕದಲ್ಲಿರುವಂತಹ ಕಾಡಿನಲ್ಲಿ ಅಥವಾ ಗುಡ್ಡದಲ್ಲಿ ಅವನನ್ನು ಸ್ಥಳ ಮಹಾಜಾರು
ಮಹಜರು ಮಾಡ್ತಾ ಇದ್ದಾರೆ ಅಥವಾ ಆ ಬುರುಡೆ ಹಾಕಿರುವುದನ್ನು ಕೂಡ ಸ್ಥಳ ಮಹಜರು ಮಾಡ್ತಾ ಇದ್ದಾರೆ ಅಥವಾ ಹೂತಿರುವುದನ್ನು ಕೂಡ ಒಂದಷ್ಟು ಸ್ಥಳ ಮಹಜರು ಮಾಡ್ತಾ ಇದ್ದಾರೆ ಅಂತೇಳಿ ನಮಗೆ ಅನಿಸ್ತಾ ಇದೆ. ಸೊ ಹಾಗಾಗಿ ಇದರ ಪಕ್ಕದಲ್ಲೇ ಇರುವಂಥದ್ದು ಈ ಸ್ಟಾಫ್ ರೂಮ್ ಏನು ಕಾಣ್ತಾ ಇದೆ ಅದರ ಪಕ್ಕದಲ್ಲೇ ನೇತ್ರಾವತಿ ನದಿ ಕೂಡ ಇದೆ, ಅದರ ಪಕ್ಕದಲ್ಲೇ ಗುಡ್ಡ ಕೂಡ ಇರುವಂಥದ್ದು. ಸ್ಥಳೀಯರು ಹೇಳೋ ಪ್ರಕಾರ ಇದನ್ನು ಬಂಗ್ಲೆ ಗುಡ್ಡೆ ಅಂತ ಹೇಳಿ ಕರೀತಾರೆ ಅನ್ನುವಂಥ ವಿಚಾರದಲ್ಲಿ. ಅಲ್ಲೂ ಕೂಡ ಗುಡ್ಡ ಇದೆ, ಅದರ ಎದುರುಗಡೆಗೂ ಕೂಡ ಗುಡ್ಡ ಇದೆ. ಸೊ ಇಲ್ಲಿ ಬಸ್ ನಿಮಗೆ ಬರ್ತಾ ಇರುವಂಥದ್ದು ಕಾಣ್ಬೋದು, ಗೌರ್ಮೆಂಟ್ ಬಸ್ ಕೂಡ ಬರ್ತಾ ಇದೆ. ಸೊ ಅಲ್ಲಿಯೇ ಸೌಜನ್ಯ ಕೂಡ ಹಿಡಿದಿರುವಂಥದ್ದು ಆ ಉಡುಪಿ ಹೋಟೆಲ್ ಗ್ರ್ಯಾಂಡ್ ಅನ್ನುವಂಥದ್ದು ಏನು ಕಾಣ್ತಾ ಇದೆ ಅದರಲ್ಲೇ ಸೌಜನ್ಯನ ಮಾವನ ಮುಂಚೆ ಅಂತ ಹೇಳಿದ್ರೆ 2012 ಹೋಟೆಲ್ ಕೂಡ ಇದ್ದಿರುವಂಥದ್ದು. ಇಲ್ಲಿ ಇಳಿದಂತಹ ಸೌಜನ್ಯ ಕೂಡ ಕಾಣೆ ಆಗಿರುವಂಥದ್ದು ನಂತರದಲ್ಲಿ. ಸೊ ಈ ಪ್ರದೇಶವನ್ನು ನಿಮಗೆ ಕಂಪ್ಲೀಟ್ ಆಗಿ ನೋಡಿದಾಗ ಗೊತ್ತಾಗುವಂಥದ್ದು ಏನಂತ ಹೇಳಿದ್ರೆ ಸಿಬ್ಬಂದಿಗಳ ಕೊಠಡಿ, ಸ್ಟಾಫ್ ರೂಮ್ನ ಕೊಠಡಿಯ ಪಕ್ಕದಲ್ಲೇ ಇರುವಂಥದ್ದು ನೇತ್ರಾವತಿ ನದಿ, ಅದರ ಪಕ್ಕದಲ್ಲೇ ಇರುವಂಥದ್ದು ಗುಡ್ಡ, ಅದನ್ನು ಜನರು ಬಂಗ್ಲಾ ಗುಡ್ಡ ಅಂತ ಹೇಳಿ ಕರೀತಾರೆ. ಅದರ ಪಕ್ಕದಲ್ಲೇ ಇರುವಂಥದ್ದು ಬಸ್ ಸ್ಟ್ಯಾಂಡ್, ಅದರ ಪಕ್ಕದಲ್ಲೇ ಸೌಜನ್ಯ ಕೂಡ ಹಿಡಿದಿರುವಂಥದ್ದು. ಆ ನಂತರದಲ್ಲಿ ಅದರ ಪಕ್ಕದಲ್ಲೇ ಒಂದು ಕಾಡಿನಲ್ಲಿ ಅವಳ ಮೃತದೇಹ ಕೂಡ ಸಿಕ್ಕಿರುವಂಥದ್ದು. ಸೊ ನಂತರದಲ್ಲಿ ಅದನ್ನು ಹುಡುಕಾಡೋಕೆ ಶುರು ಮಾಡ್ತಾ ಇಲ್ಲ ಅಂತ ಹೇಳಿದರೆ ನೆಕ್ಸ್ಟ್ ಡೇ ಆ ಸೌಜನ್ಯವನ್ನು ಕೂಡ ಹೂತಾಗುವಂತಹ ಪ್ಲ್ಯಾನ್ ನಡೆದಿತ್ತ ಅನ್ನುವಂಥ ಪ್ರಶ್ನೆ ಕೂಡ ನಮಗೆ ಈಗ ಈ ಮಾಹಿತಿಯನ್ನೆಲ್ಲ ನೋಡಿದಾಗ ಅಥವಾ ಇವನು ಏನು ಅನಾಮಿಕ ವ್ಯಕ್ತಿ ಕೊಟ್ಟಿರುವಂತಹ ಹೇಳಿಕೆಯನ್ನು ನೋಡಿದಾಗ ಕೂಡ ಗೊತ್ತಾಗುವಂತಹ ವಿಚಾರ. ಸೊ ಹಾಗಾಗಿ ಏನಿದ್ರೂ ಕೂಡ ತನಿಖೆಯಲ್ಲಿ ಗೊತ್ತಾಗಬೇಕಾಗಿದೆ ಎಷ್ಟು ಬಾಡಿಯನ್ನು ಹೂತಾಕಿದ್ದಾನೆ, ಸೌಜನ್ಯ ಪ್ರಕರಣಕ್ಕೂ ಇವನಿಗೂ ಏನಾದರೂ ಸಂಬಂಧ ಇದೆಯಾ ಅನ್ನುವಂಥ ವಿಚಾರದಲ್ಲಿ. ಬರೀ ಇದು ಮಾತ್ರ ಅಲ್ಲ, ಅನೇಕ ಗುಡ್ಡಗಾಡಿನಲ್ಲೂ ಕೂಡ ನೇತ್ರಾವತಿ ನದಿಯ ಅಕ್ಕಪಕ್ಕದಲ್ಲಿ ಹೂತಾಕಿದ್ದಾನೆ ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳಿರುವಂಥದ್ದು. ಸೊ ಮತ್ತೊಂದು ನಾವಿಲ್ಲಿ ಸ್ಪಷ್ಟವಾಗಿ ಗಮನಿಸಬೇಕು ಯಾವ ರೀತಿ ಅಂತ ಹೇಳಿದ್ರೆ ಇಲ್ಲಿ ಸ್ಥಳೀಯರು ಕೊಟ್ಟಿರುವಂತಹ ಮಾಹಿತಿ ನಮಗೆ ಈ ನೇತ್ರಾವತಿ ಸ್ನಾನಘಟ್ಟ ಏನಿದೆ ಅದರ ಪಕ್ಕದಲ್ಲೇ ಇರುವಂಥದ್ದು ಒಂದು ಬಿಲ್ಡಿಂಗ್ ಕೂಡ ಕಾಣ್ತಾ ಇದೆ, ಅಲ್ಲಿ ಒಂದಷ್ಟು ಗೇಟ್ ಕೂಡ ಕಾಣ್ತಾ ಇದೆ ನಿಮಗೆ. ಸೊ ಅದು ಮುಂಚೆ ಪೊಲೀಸ್ ಸ್ಟೇಷನ್ ಆಗಬೇಕಾಗಿದ್ದಂಥ ಸ್ಥಳ, ಪೊಲೀಸ್ ಸ್ಟೇಷನ್ಗೋಸ್ಕರ ಅದನ್ನು ಕಟ್ಟಿದ್ರು ಅನ್ನುವಂಥ ವಿಚಾರದಲ್ಲಿ ನಮಗೆ ಇಲ್ಲಿ ಸ್ಥಳೀಯರು ಕೊಟ್ಟಿರುವಂಥ ಮಾಹಿತಿ. ಸೊ ಹಾಗಾಗಿ ಅದು ಯಾಕೆ ಬಂದಾಗಿದೆ ಅಂಥೇಳಿ ಗೊತ್ತಿಲ್ಲ. ಅಂತ ಹೇಳಿದ್ರೆ ಇವಾಗ ಈ ಸ್ಥಳ ಮಹಜಾರು ಮಾಡಬೇಕಾದ್ರೆ ಒಂದಷ್ಟು ಡೌಟ್ಸ್ ಕೂಡ ನಮಗೆ ಮೂಡುವಂಥದ್ದು ಏನು ಅಂತ ಹೇಳಿದ್ರೆ ಆ ವ್ಯಕ್ತಿ ಇಲ್ಲೇ ಎಲ್ಲೋ ಬಂಗ್ಲಗುಡ್ಡ ಅಂಥೇಳಿ ಕರೀತಾರೆ ಅನ್ನುವಂಥ ವಿಚಾರದಲ್ಲೂ ಕೂಡ ಇಲ್ಲಿ ಸ್ಥಳೀಯರು ಕೊಟ್ಟಿರುವಂತಹ ಮಾಹಿತಿ. ಆ ವ್ಯಕ್ತಿ ಈ ಸೈಡಲ್ಲಿ ಎಲ್ಲ ಸೈಡಲ್ಲೂ ಕೂಡ ಒಂದಷ್ಟು ಹೆಣವನ್ನು ಹೂತಾಕಿದ್ದಾನೆ ಅಂತ ಹೇಳಿದ್ರೆ ಒಂದು ವೇಳೆ ಅಲ್ಲಿ ಪೊಲೀಸ್ ಸ್ಟೇಷನ್ ಇದ್ದರೆ ಖಂಡಿತವಾಗ್ಲೂ ಇವರುಗಳಿಗೆ ಪ್ರಾಬ್ಲಮ್ ಆಗ್ತಾ ಇತ್ತಾ ಹಾಕೋಕೆ, ಅದಕ್ಕೋಸ್ಕರ ತಡೆ ಹಿಡಿದ್ರ ಅನ್ನುವಂತಹ ವಿಚಾರದಲ್ಲೂ ಕೂಡ ಪ್ರಶ್ನೆ ಕೂಡ ಮೂಡುವಂಥದ್ದು. ಸೊ ಹಾಗಾಗಿ ಏನಿದ್ರೂ ಕೂಡ ತನಿಖೆಯಲ್ಲಿ ಗೊತ್ತಾಗಬೇಕಾಗಿದೆ. ನೇತ್ರಾವತಿಯ ಸ್ಥಾನಘಟ್ಟದಲ್ಲಿರುವಂತಹ ಇಡೀ ಕಾಡನ್ನು ಕೂಡ ಹುಡುಕಾಡಿ ಮೋಸ್ಟ್ಲಿ ನನಗೆ ಪಂಚನಾಮೆ ಮಾಡಿಲ್ಲ ಅಂಥೇಳಿ ಅನಿಸುತ್ತೆ. ಬುರುಡೆ ಏನು ಕಲೆಬರ ಕೊಟ್ಟಿದ್ದ ಅದರ ಮಹಜಾರಿಗೆ ಅಂಥೇಳಿ ಕರ್ಕೊಂಡು ಬಂದಿದ್ರು. ಮೋಸ್ಟ್ಲಿ ಇಲ್ಲಿ ನೋಡಬೇಕಾದ್ರೆ ಗೊತ್ತಾಗುವಂಥದ್ದು ಏನು ಅಂತ ಹೇಳಿದ್ರೆ ಪ್ರತಿ ನೇತ್ರಾವತಿ ಸ್ಥಾನಘಟ್ಟದ ಪಕ್ಕದಲ್ಲಿರುವಂತಹ ಪ್ರತಿಯೊಂದು ಕಾಡನ್ನು ಕೂಡ ಹುಡುಕಿದ್ದಾರೆ. ಇಷ್ಟು ದೊಡ್ಡ ಕಾಡನ್ನು ಹುಡುಕಿಕೊಂಡು ಅವನು ಎಲ್ಲಿ ಹೂತಾಕಿದ್ದಾನೆ ಆ ಸ್ಥಳವನ್ನು ಕೂಡ ತೋರಿಸಿದ್ದಾನೆ ಅನ್ನುವಂಥ ವಿಚಾರದಲ್ಲಿ ನಮಗೆ ಇಲ್ಲಿ ನೋಡಬೇಕಾದ್ರೆ ಎದ್ದು ಕಾಣುವಂಥದ್ದು ಈ ವ್ಯಕ್ತಿ ಇದರ ಒಳಗೆ ಇದ್ದಾನೆ. ಈಗ ಅವನನ್ನು ಕೂಡ ಕರ್ಕೊಂಡು ಹೋಗುವಂಥದ್ದು, ಎಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಅನ್ನುವಂಥ ವಿಚಾರದಲ್ಲೂ ಕೂಡ ಗೊತ್ತಿಲ್ಲ. ವಕೀಲರು ಕೂಡ ಸೈಡಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ಆ ಅನಾಮಿಕ ವ್ಯಕ್ತಿ ಏನಿದ್ದಾನೆ ಅವನನ್ನು ಒಂದಷ್ಟು ಕಾಡಿನಲ್ಲಿ ಹುಡುಕಾಡಿಸಿ ಅವನು ಎಲ್ಲೆಲ್ಲ ಬಾಡಿಯನ್ನು ಹೂತಾಕಿದ್ದಾನೆ ಅಲ್ಲೆಲ್ಲ ಪ್ರದೇಶಕ್ಕೂ ಹೋಗಿ ಮಾರ್ಕ್ ಮಾಡಿ ಪೊಲೀಸರು ಮತ್ತು ಪ್ರೊಟೆಕ್ಷನ್ ಜೊತೆಗೆ ಹೋಗಿ ಮಾರ್ಕನ್ನು ಮಾಡಿ ಕೂಡ ಬಂದಿರುವಂಥದ್ದು ಯಾವ ಕಡೆಯಲ್ಲಿ ಹೂತಾಕಿದ್ದಾನೆ ಅನ್ನುವಂಥ ವಿಚಾರದಲ್ಲಿ. ನಂತರದಲ್ಲಿ ನೇತ್ರಾವತಿ ಸ್ಥಾನಘಟ್ಟದ ಮೇಲಿಂದ ಹೋದವರು ಮತ್ತೊಂದು ಕಡೆಯಿಂದ ವಾಪಸ್ ಆಗಿರುವಂಥದ್ದು ಅಂತ ಹೇಳಿದ್ರೆ ಸ್ಪಷ್ಟವಾಗಿ ನಮಗಿಲ್ಲಿ ಗೊತ್ತಾಗುವಂಥದ್ದು ಏನು ಅಂತ ಹೇಳಿದ್ರೆ ಆ ಕಾಡ್ ಏನಿದೆ ಅಂತ ಹೇಳಿದ್ರೆ ಅದನ್ನು ಜನರು ಬಂಗ್ಲೆ ಗುಡ್ಡೆ ಅಂಥೇಳಿ ಕರೀತಾರೆ. ಆ ಕಾಡಿನಲ್ಲಿ ಹೆಣವನ್ನು ಪೂರ್ತಿಯಾಗಿ ಹೂತಾಕಿದ್ದಾನೆ ಅನ್ನುವಂಥ ವಿಚಾರದಲ್ಲಿ. ಸೊ ಹಾಗಿರಬೇಕಾದ್ರೆ ಇವಾಗ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಕೂಡ ಅವನನ್ನು ಕರೆದುಕೊಂಡು ಬಂದಿದ್ದಾರೆ. ವಕೀಲರು ಇದ್ದಾರೆ, FSL ಟೀಮ್ ಕೂಡ ಇದೆ, ಅದೇ ರೀತಿ ಪೊಲೀಸರು ಇದ್ದಾರೆ, ಸೆಕ್ಯೂರಿಟಿ ಕೂಡ ಇದ್ದಾರೆ, ಎಲ್ಲನೂ ಕೂಡ ಇದ್ದಾರೆ. ಈಗ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಕೂಡ ಕರೆದುಕೊಂಡು ಬಂದಿರುವಂಥದ್ದು. ಕರೆದುಕೊಂಡು ಬಂದು ಒಂದಷ್ಟು ಜನ ಊಟವನ್ನು ಕೂಡ ಮಾಡ್ತಾ ಇದ್ದಾರೆ, ವಕೀಲರು ಕೂಡ ಇದ್ದಾರೆ. ಅದೇ ರೀತಿ ಇವನನ್ನು ಸಹಿ ಹಾಕಿಸಿ ಅವನಿಗೆ ಊಟ ಕೊಟ್ಟು ಮತ್ತೊಂದು ಕಡೆಯ ಕಾಡಿನಲ್ಲಿ ಎಲ್ಲಿ ಹೂತಾಕಿದ್ದಾನೆ ಅಲ್ಲಿಗೂ ಕರೆದುಕೊಂಡು ಹೋಗ್ತಾರಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಇದು ಒಂದು ಕಾಡು, ಇಲ್ಲಿಯ ಸ್ಥಳೀಯರ ಹತ್ರ ಕೇಳಬೇಕಾದ್ರೂ ಅದರ ಅಪೋಸಿಟ್ ಕೂಡ ಒಂದು ಕಾಡು ಇದೆ, ಅಲ್ಲೂ ಕೂಡ ಹೂತಾಕಿದ್ರು. ಸೌಜನ್ಯ ಏನು ಡೆಡ್ ಬಾಡಿ ಸಿಕ್ಕಿತ್ತು ಅಲ್ಲೂ ಕೂಡ ಹೂತಾಕುವಂಥದ್ದನ್ನು ಮಾಡ್ತಾ ಇದ್ರು ಅನ್ನುವಂಥ ವಿಚಾರದಲ್ಲಿ ಇಲ್ಲಿಯ ಸ್ಥಳೀಯರು ಕೊಟ್ಟಿರುವಂತಹ ಮಾಹಿತಿ. ಸೊ ಅವನು ಇನ್ನು ಮೇಲೆ ತೋರಿಸಬೇಕಾಗುತ್ತೆ ಯಾವ ಯಾವ ಕಾಡಿನಲ್ಲಿ ಹೂತಾಕಿದ್ದಾನೆ ಅನ್ನುವಂಥ ವಿಚಾರದಲ್ಲಿ. ಊಟವನ್ನು ಮುಗಿಸಿದ ನಂತರ ಇವರು ಸೆಕ್ಯೂರಿಟಿಯ ಜೊತೆಗೆ ಆ ಸಾಕ್ಷಿದಾರ ಏನಿದ್ದಾನೆ ಅವನು ಸೆಕ್ಯೂರಿಟಿಯ ಜೊತೆಗೆ ಬಂದು ನೇತ್ರಾವತಿ ಸ್ಥಾನಘಟ್ಟದ ಪಕ್ಕದಲ್ಲೇ ಇರುವಂಥ ಒಂದು ಕಾಡಿನಲ್ಲಿ ಅಂತ ಹೇಳಿದ್ರೆ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಈಗ ಒಂದಷ್ಟು ಪ್ರೊಸೀಜರ್ ಕೂಡ ಮಾಡಿರುವಂಥದ್ದು ಪೊಲೀಸರು ಆಗಿರ್ಬೋದು, FSL ಆಗಿರ್ಬೋದು, AC ಅವರಾಗಿರ್ಬೋದು, ತಹಸೀಲ್ದಾರ್ ಆಗಿರ್ಬೋದು, ಅದೇ ರೀತಿ ಆ ಸಾಕ್ಷಿದಾರ ಬಂದು ಒಂದಷ್ಟು ಅವನು ಏನೇ ಊತ ಹಾಕಿದ್ದಾನೆ ಆ ಜಾಗದಲ್ಲಿ
ಟೇಪನ್ನು ಹಾಕಿ ಕೂಡ ಹೋಗಿರುವಂಥದ್ದು ಪೊಲೀಸರು. ಈಗ ಈ ಜಾಗದಲ್ಲಿ ಒಂದು ಬಾಡಿ ಇದೆ ಅಂತೇಳಿ ನಮಗೆ ಅನಿಸಿರುವಂಥದ್ದು. ಸೊ ಹಾಗಾಗಿ ಕಲೆಬರ ಏನು ಎತ್ತಾಕಿದ್ದಾನೆ, ಕೋರ್ಟಿಗೂ ಕೂಡ ಕೊಟ್ಟಿದ್ದಾನೆ, ಅದರದ್ದು ಒಂದಷ್ಟು ಪ್ರೊಸೀಜರ್ ಆಗಿದೆಯಾ ಅನ್ನುವಂಥದ್ದು ಕೂಡ ನಮಗೆ ಕಾಣುವಂಥದ್ದು. ಅದು ಆದ ನಂತರ ಈಗ ಪೊಲೀಸರು ಮುಂದುವರಿದು ಎಲ್ಲೆಲ್ಲ ಹೆಣವನ್ನು ಹೂತಾಕಿದ್ದಾನೆ ಆ ಜಾಗದಲ್ಲಿ ಒಂದಷ್ಟು ಪ್ಲೇಸನ್ನು ನೋಟ್ ಕೂಡ ಮಾಡ್ತಾ ಇದ್ದಾರೆ, ಟ್ಯಾಗನ್ನು ಕೂಡ ಹಾಕಿ ಹೋಗ್ತಾ ಇದ್ದಾರೆ. ಈ ಜಾಗದಲ್ಲಿ ಒಂದು ಬಾಡಿಯನ್ನು ನಾನು ಹೂತಾಕಿದ್ದೀನಿ ಅನ್ನುವಂಥ ವಿಚಾರದಲ್ಲೂ ಕೂಡ ಆ ಸಾಕ್ಷಿದಾರ ಹೇಳಿರಬೇಕು. ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಕಂಪ್ಲೀಟ್ ಆಗಿ ಅಂತ ಹೇಳಿದ್ರೆ ಇದು ಹೈವೇ, ನ್ಯಾಷನಲ್ ಹೈವೇ, ಧರ್ಮಸ್ಥಳಕ್ಕೆ ಹೋಗುವಂಥ ಹೈವೇ, ನೇತ್ರಾವತಿ ಸ್ನಾನಘಟ್ಟ ಏನಿದೆ ಅದರ ಪಕ್ಕದಲ್ಲೇ ಇರುವಂಥ ಹೈವೇಯ ಕಾಡಿನಲ್ಲಿ ಪಕ್ಕದು ಒಂದು ಸಣ್ಣ ತೋಡಿನ ಥರ ಇದೆ. ಆ ತೋಡಿನ ಪಕ್ಕದಲ್ಲೇ ಇರುವಂಥ ಒಂದು ಕಾಡಿನಲ್ಲಿ ಈಗ ಟ್ಯಾಗನ್ನು ಕೂಡ ಹಾಕಿ ಹೋಗಿರುವಂಥದ್ದು. ಟ್ಯಾಗನ್ನು ಹಾಕಿರುವಂಥ ಉದ್ದೇಶ ಏನು ಅಂತ ಹೇಳಿದ್ರೆ ನಮಗೆ ಸ್ಪಷ್ಟವಾಗಿ ಕೂಡ ಗೊತ್ತಾಗುವಂಥದ್ದು. ಖಂಡಿತವಾಗ್ಲೂ ಇಲ್ಲಿ ಡೆಡ್ ಬಾಡಿಯನ್ನು ಹೂತಾಕಿದ್ದಾನೆ. ಸೊ ಆಗ ಒಂದು ಜಾಗದಲ್ಲಿ ಹೂತಾಕಿದ್ದಾನೆ ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳಿದ್ದ. ನಿಮಗೆ ನೋಡಿದರೆ ಗೊತ್ತಾಗುತ್ತೆ ಆ ಲೈಟ್ ಕಂಬ ಏನಿದೆ ಅಲ್ಲಿ ಒಂದು ಜಾಗದಲ್ಲಿ ಹೂತಾಕಿರುವಂಥದ್ದು, ಅಲ್ಲಿ ಟ್ಯಾಗ್ ಕೂಡ ಹಾಕಿರುವಂಥದ್ದು. ಅದರ ಪಕ್ಕದಲ್ಲೇ ಒಂದು 50 ಮೀಟರ್ ದೂರದಲ್ಲಿ ಮತ್ತೊಂದು ಟ್ಯಾಗನ್ನು ಕೂಡ ಪೊಲೀಸರು ಹಾಕಿ ಹೋಗಿದ್ದಾರೆ ಅಂತ ಹೇಳಿದ್ರೆ ಈ ಜಾಗದಲ್ಲೂ ಕೂಡ ಹೂತಾಕಿದ್ದಾನೆ ಅಂತೇಳಿ. ಮಧ್ಯಾಹ್ನದವರೆಗೆ ಇಡೀ ಈ ಬಂಗ್ಲಗುಡ್ಡ ಕಾಡು ಏನಿದೆ ಅದನ್ನು ಕೂಡ ಪೊಲೀಸರು ಸುತ್ತುವರೆದಿದ್ದಾರೆ. ಹಾಗಾದರೆ ಯೋಚಿಸಿ, ಅಕ್ಕಪಕ್ಕದಲ್ಲೇ 2 ಸ್ಥಳವನ್ನು ನೋಟು ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ಗುಡ್ಡದಲ್ಲಿ ಮಧ್ಯಾಹ್ನದವರೆಗೆ ಎಷ್ಟು ಸ್ಥಳವನ್ನು ನೋಟು ಮಾಡಿದ್ದಿರಬೇಡ ಅಂತ ಹೇಳಿದ್ರೆ ಎಷ್ಟು ಬಾಡಿಯನ್ನು ಈ ಬಂಗ್ಲಗುಡ್ಡೆಯಲ್ಲಿ ಹೂತಾಕಿರಬೇಡ ಅನ್ನುವಂಥ ವಿಚಾರದಲ್ಲಿ ಒಂದು ಸಲ ಯೋಚನೆಯನ್ನು ಮಾಡಿ ನೋಡಿ. ಬರೀ 50 ಮೀಟರ್ ದೂರದಲ್ಲಿ, ಅದು ಕೂಡ ಇದು ರಾಜ್ಯ ಹೈವೇ, ಅದರ ಪಕ್ಕದಲ್ಲಿ ಇರುವಂತಹ ತೋಡು, ಅದರ ಸೈಡಲ್ಲೇ ಇರುವಂತಹ ಕಾಡಿನಲ್ಲಿ ಹೂತಾಕಿದ್ದಾನೆ ಅಂತ ಹೇಳಿದ್ರೆ ಯೋಚನೆ ಮಾಡಿ, ಇಲ್ಲಿ ಯಾರು ಕೇಳೋರು ಹೇಳೋರು ಇರಲಿಲ್ಲ ಅನ್ನುವಂಥ ವಿಚಾರದಲ್ಲಿ. ನನ್ನ ಪ್ರಕಾರ ಮಧ್ಯಾಹ್ನದವರೆಗೆ 10 ರಿಂದ 12 ಪ್ಲೇಸ್ಗಳನ್ನು ಕೂಡ ನೋಟ್ ಮಾಡಿದ್ದಾನೆ ಅಂತ ಹೇಳಿದ್ರೆ ಖಚಿತವಾಗಿ ನನಗೆ ಕನ್ಫ್ಯೂಷನ್ ಇಲ್ಲ, ಖಚಿತವಾಗಿ ಈ ಸ್ಥಳದಲ್ಲೇ ಹೂತು ಹಾಕಿದ್ದೇನೆ ಅನ್ನುವಂಥ ವಿಚಾರಕ್ಕೆ 10 ರಿಂದ 12 ಸ್ಥಳದಲ್ಲೂ ಕೂಡ ನೋಟು ಮಾಡಿಕೊಂಡಿದ್ದಾನೆ ಅನ್ನುವಂಥ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಗೊತ್ತಿಲ್ಲ ಇನ್ನೆಷ್ಟು ಕಡೆಗೆ ಹೋಗ್ತಾನೆ, ಎಷ್ಟು ಗುಡ್ಡದಲ್ಲಿ ಅಗ್ದಿದ್ದಾನೆ, ಎಷ್ಟು ಗುಡ್ಡದಲ್ಲಿ ಹೆಣವನ್ನು ಹೂತಾಕಿದ್ದಾನೆ ಅಂತ ಹೇಳಿ. 13ನೇ ಜಾಗ ಇದು ಅವರು ಗುರುತಿಸಿರುವಂಥದ್ದು. ಇಲ್ಲಿ ದೊಡ್ಡ ಮಟ್ಟದಲ್ಲಿ ಈ ರೀತಿ ಟ್ಯಾಗ್ ಹಾಕಿದ್ದಾರೆ ಅಂತ ಹೇಳಿದ್ರೆ ಒಂದು ಸಲ ಊಹಿಸಿ ನೋಡಿ. ಈ ಕಂಪ್ಲೀಟ್ ಜಾಗದಲ್ಲಿ ಅವನು ಹೂತಾಕಿದ್ದಾನೆ. ಇದರ ಒಳಗಡೆ ಒಂದಷ್ಟು ಬಾಡಿಗಳು ಇದೆ ಅಂತ ಹೇಳಿದ್ರೆ ಒಂದು ಬಾಡಿ ಇರುವಂಥದ್ದಲ್ಲ, ತುಂಬಾ ಬಾಡಿಗಳು ಇದರಲ್ಲಿ ಇದೆ ಅಂತೇಳಿ ನಮಗೆ ನೋಡುವಾಗ ಗೊತ್ತಾಗುವಂಥದ್ದು. ಅಂತ ಹೇಳಿದ್ರೆ 13ರಲ್ಲಿ ದೊಡ್ಡ ಮಟ್ಟದಲ್ಲಿ ಹಾಕಿದ್ದಾರೆ ಟ್ಯಾಗ್. ಸೊ ಹಾಗಾಗಿ ಅಂತ ಹೇಳಿದ್ರೆ 12ನೇ ಜಾಗದಲ್ಲಿ ಬರೀ ಚಿಕ್ಕ ಮಟ್ಟದಲ್ಲಿ ಹಾಕಿರುವಂಥದ್ದು, ಚಿಕ್ಕದಾಗಿ ಆ ಟ್ಯಾಗ್ ಅನ್ನು ಕೂಡ ಹಾಕಿರುವಂಥದ್ದು. ಇಲ್ಲಿ ಇಷ್ಟು ದೊಡ್ಡದಲ್ಲಿ ಟ್ಯಾಗ್ ಹಾಕಿದ್ದಾರೆ ಅಂತ ಹೇಳಿದ್ರೆ ಇದರಲ್ಲಿ ಒಂದಷ್ಟು ಬಾಡಿಗಳು ಖಂಡಿತ ಇದೆ, ಒಂದಕ್ಕಿಂತ ಜಾಸ್ತಿ ಬಾಡಿಗಳು ಇದೆ ಅಂತ ಹೇಳಿ ನಮಗೆ ಅನಿಸುವಂಥದ್ದು. ಸೊ ಹಾಗಾಗಿ ಇದು ನೇತ್ರಾವತಿ ನದಿ ಏನಿದೆ, ನೇತ್ರಾವತಿ ನದಿಯ ಪಕ್ಕದಲ್ಲಿ ಇರುವಂತಹ ಜಾಗ, ಪಕ್ಕದಲ್ಲಿ ಇರುವಂಥದ್ದು ಸ್ಟಾಫ್ನ ಕಚೇರಿ, ನಂತರ ನೇತ್ರಾವತಿ ನದಿ, ನಂತರ ಅದರ ಪಕ್ಕದಲ್ಲೇ ಇರುವಂತಹ ಜಾಗ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಇದು. ಹಾಗಾಗಿ ಆ ಸ್ಟಾಫ್ನ ಕಚೇರಿಯಲ್ಲಿ ಈ ವ್ಯಕ್ತಿ, ಅನಾಮಿಕ ವ್ಯಕ್ತಿ ವಾಸವಾಗಿದ್ದ ಅನ್ನುವಂಥದ್ದು ಕೂಡ ಇಲ್ಲಿ ಸ್ಥಳೀಯರು ನಮಗೆ ಮಾಹಿತಿಯನ್ನು ಕೂಡ ಕೊಟ್ಟಿರುವಂಥದ್ದು. ಸೊ ಹಾಗಾಗಿ ಇದನ್ನು ಟ್ಯಾಗ್ ಕೂಡ ಹಾಕಿದ್ದಾರೆ, ಮತ್ತು ಡ್ರೋನಿಂದ ಡಿಟೆಕ್ಟ್ ಕೂಡ ಮಾಡಿದ್ದಾರೆ ಈ ಪ್ಲೇಸನ್ನು. ಸೊ ಪ್ರೊಟೆಕ್ಟ್ ಕೂಡ ಮಾಡಿದ್ದಾರೆ. ಇನ್ನು ಯಾರೂ ಬಂದು ಅಗೆಯುವಾಗೇ ಇಲ್ಲ, ಆಗಿದ್ರೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ ಅನ್ನುವಂಥ ವಿಚಾರದಲ್ಲಿ ಒಂದಕ್ಕಿಂತ ಜಾಸ್ತಿ ಇಲ್ಲಿ ಹೂತು ಹಾಕಿದ್ದಾನೆ ಅನ್ನುವಂಥದ್ದು ಕೂಡ ಎದ್ದು ಕಾಣುವಂಥದ್ದು. ಸರಿಸುಮಾರು 12:15 ಗಂಟೆಗೂ ಕೂಡ ಬಂದಿದ್ದಾರೆ. 12:15 ಗಂಟೆಯ ನಂತರ ಈಗ 5:15 ಆಯಿತು. ಸೊ 5:15 ತನಕ 13ನೇ ಪ್ಲೇಸನ್ನು ಕೂಡ ಇವರು ಗುರುತು ಮಾಡಿ ಇಟ್ಟುಕೊಂಡಿರುವಂಥದ್ದು ನೋಡ್ಬೋದು. ಇದೇ ಡ್ರೋನ್ ಕೂಡ ಮೇಲಕ್ಕೆ ಹಾರಿಸಿರುವಂಥದ್ದು. ಅದು ಯಾಕೆ ಅಂತ ಹೇಳಿದರೆ, ಡ್ರೋನನ್ನು ಮೇಲಕ್ಕೆ ಹಾರಿಸುವಂಥದ್ದು ಹೇಳಿದರೆ ಈ ಪ್ಲೇಸ್ ಏನೆಲ್ಲ ಇದೆ, ಟಾಪ್ ವ್ಯೂ ಕೂಡ ತೆಗೆದುಕೊಳ್ತಾರೆ, ಏನೆಲ್ಲ ಇದೆ, ಯಾವ ರೀತಿಯ ಗುಡ್ಡ ಇದೆ, ಯಾವ ರೀತಿಯ ಗಿಡಗಳು ಇದೆ ಅನ್ನುವಂಥ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಅವರ ಸಾಕ್ಷಿಯನ್ನು ನಾಶ ಮಾಡಬಾರ್ದು. ಒಂದು ಎಲೆಯನ್ನು ಕೂಡ ಅಲ್ಲಾಡಿಸಿದರೆ ಗೊತ್ತಾಗುತ್ತೆ ಅನ್ನುವಂಥ ವಿಚಾರದಲ್ಲಿ. ಯಾಕೆಂತ ಹೇಳಿದ್ರೆ ಈ ಪಕ್ಕದಲ್ಲಿ ಗಾಡಿ ಕೂಡ ಹೋಗ್ತಾ ಇರುತ್ತೆ, ಆ ರೋಡ್ನ ಪಕ್ಕದಲ್ಲೇ ಇರುವಂಥದ್ದು. ಸೊ ಹಾಗಿರಬೇಕಾದ್ರೆ ಅದನ್ನು ಸಾಕ್ಷಿ ನಾಶ ಮಾಡುವಂಥ ಸಂಭವಗಳು ಜಾಸ್ತಿ ಇದೆ. ಸೊ ಹಾಗಾಗಿ ನಾಶ ಮಾಡಬಾರ್ದು ಅಂತೇಳಿ ಡ್ರೋನ್ ಮೂಲಕ ಆ ವಿಜುವಲ್ಸನ್ನು ಕೂಡ ಕವರ್ ಮಾಡಿರುವಂಥದ್ದು. ಸೊ ನೀವು ಒಂದ್ಸಲ ಯೋಚನೆ ಮಾಡಿ, ನಾನೇ ಇಲ್ಲಿ ಯೋಚನೆ ಮಾಡ್ತಾ ಇದೆ ಯಾವ ರೀತಿ ಅಂತ ಹೇಳಿದ್ರೆ, ಇದು ನೇತ್ರಾವತಿ ಸ್ನಾನಘಟ್ಟ, ನೇತ್ರಾವತಿ ಅಲ್ಲಿ ನದಿ, ಅದರ ಪಕ್ಕದಲ್ಲೇ ಆ ರೂಮ್ ಬಾಯ್ಸ್ನ ಆಫೀಸ್ ಕಚೇರಿ ಕೂಡ ಇರುವಂಥದ್ದು, ರೂಮ್ ಬಾಯ್ಸ್ಗೆ ತಂಗೋಕೆ ಇರುವಂಥ ಕಚೇರಿ. ಅದರ ಪಕ್ಕದಲ್ಲೇ ನೋಡಿ ಗಾಡಿ ಕೂಡ ಹೋಗ್ತಾ ಇದೆ, ಅದರ ಪಕ್ಕದಲ್ಲೇ ಹೂತಾಗ್ತಾ ಇದ್ದ ಅಂತ ಹೇಳಿದ್ರೆ ಯೋಚನೆ ಮಾಡಿ, ಯಾರು ನೋಡ್ತಾ ಇರಲಿಲ್ವಾ? ಹಾಗಾದರೆ ನೋಡ್ತಾ ಇದ್ರು, ಸುಮ್ಮನೆ ಹೋಗ್ತಾ ಇದ್ರು ಅನ್ನುವಂಥ ವಿಚಾರದಲ್ಲಿ. ಸೊ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂಥ ವಿಚಾರದಲ್ಲಿ. ಅದೇ ಆಗಿದೆಯಾ ಇಲ್ಲಿ ಕಾಡಿನಲ್ಲಿ ಆದರೆ ಬೇರೆ ವಿಚಾರ. ಈ ರೋಡಿನ ಪಕ್ಕದಲ್ಲಿ
ಹೂತಾಕಿದ್ದಾನೆ ಅಂಥೇಳಿ ಅವನು ಹೇಳಿದ್ದಾನೆ, ಇಲ್ಲಿ ಟ್ಯಾಗ್ ಹಾಕಿದ್ದಾರೆ ಅಂತ ಹೇಳಿದ್ರೆ ಯೋಚನೆ ಮಾಡಿ ಯಾವ ರೀತಿಯಾಗಿ ಇದ್ದಿರಬೇಡ ಈ ಸ್ಥಳ ಅನ್ನುವಂಥ ವಿಚಾರದಲ್ಲಿ. ಸೊ ಹಾಗಾಗಿ ಗೊತ್ತಿಲ್ಲ, 1-2 ದಿವಸಗಳ ನಂತರ ಅಥವಾ ಎಲ್ಲ ಕಡೆಯನ್ನು ಪಾಯಿಂಟ್ ಮಾಡಿದ ನಂತರ ಆ ಬಾಡಿಯನ್ನು ಹೊರತೆಗೆಯುವಂಥ ಪ್ರಕ್ರಿಯೆ ಕೂಡ ನಡೆಯುತ್ತೆ, ಹೂತಾಕಿದಂಥ ಬಾಡಿಯನ್ನು ಹೊರತೆಗೆಯುವಂಥ ಪ್ರಕ್ರಿಯೆ ಕೂಡ ನಡೆಯುತ್ತೆ. ಸೊ ಆಗ ಗೊತ್ತಾಗುತ್ತೆ ನಿಜವಾಗ್ಲೂ ಹೂತಾಕಿದ್ದಾನೆ ಅಥವಾ ಸುಮ್ಮನೆ ಹೇಳಿದ್ದಾನ ಅಂತೇಳಿ. ನನ್ನ ಪ್ರಕಾರ ಅವನು ಅಲ್ಲೋ ಇಲ್ಲಿ ಮತ್ತೊಂದು ಕಡೆಯಲ್ಲಿ ಎಲ್ಲವನ್ನು ಹೇಳ್ತಾ ಇದ್ದಾನೆ ಪಾಯಿಂಟ್ ಟು ಪಾಯಿಂಟ್ ಅಂತ ಹೇಳಿದ್ರೆ, ಈಗ 13ನೇ ಪಾಯಿಂಟ್ ನೋಟ್ ಮಾಡಿದ್ದಾರೆ. ಅಲ್ಲಿ ಎಷ್ಟು ಶವಗಳು ಸಿಗ್ತದೆ, ಎಷ್ಟು ಸ್ಕೆಲಿಟನ್ ಸಿಗ್ತದೆ ಅಂತ ಹೇಳಿ ಕಾದು ನೋಡಬೇಕಾಗಿದೆ. ಕನ್ಯಾಡಿ ಅಯೋಧ್ಯೆ ದೇವಸ್ಥಾನ ಏನಿದೆ ಅದರ ಎದುರುಗಡೆ ಇರುವಂಥ ರೋಡ್ ಸರಿಸುಮಾರು 1-2 ಕಿಲೋಮೀಟರ್ ಬಂದ ನಂತರ ಒಂದು ಪ್ರಾಪರ್ಟಿ ಥರ ಇದೆ, ಕಂಗು ತೆಂಗು ಮತ್ತೊಂದು ಎಲ್ಲನೂ ಕೂಡ ಇದೆ. ಅಲ್ಲಿ ಕೂಡ ಹೂತಾಕಿದ್ದಾನೆ ಅನ್ನುವಂಥ ವಿಚಾರದಲ್ಲಿ ಪೊಲೀಸರು ಅಲ್ಲೂ ಕೂಡ ಟ್ಯಾಗ್ ಹಾಕೋಕೆ ಬಂದಿರುವಂಥದ್ದು. ನಮಗೆ ಎದುರುಗಡೆಗೆ ಹೋಗೋಕೆ ಬಿಡಲಿಲ್ಲ. ಇಲ್ಲಿಂದ ಸರಿಸುಮಾರು 1/2 ಕಿಲೋಮೀಟರ್ ದೂರದಲ್ಲಿ ಪೊಲೀಸರು ಕೂಡ ಹೋಗಿರುವಂಥದ್ದು, ಅಲ್ಲಿ ಸ್ಥಳವನ್ನು ಕೂಡ ಮಹಜಾರು ಮಾಡಿರುವಂಥದ್ದು. ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಇದೊಂದು ತೋಟದ ಥರ ಇದೆ, ರೆಸಾರ್ಟ್ ಥರ ಇದೆ, ಅದರ ಒಳಗಡೆ ಕೂಡ ಹೂತಾಕಿದ್ದಾನೆ ಅನ್ನುವಂಥ ವಿಚಾರದಲ್ಲಿ ಅವನನ್ನು ಇಲ್ಲಿ ಕರ್ಕೊಂಡು ಕೂಡ ಬಂದಿರುವಂಥದ್ದು. ಒಂದು ಸಲ ಯೋಚನೆ ಮಾಡಿ, ಮಾಹಿತಿಯ ಪ್ರಕಾರ ಸರಿಯಾಗಿ ಗೊತ್ತಿಲ್ಲ, ಅವನಿಗೆ ಬರ್ತಾ ಇತ್ತು ಈ ಜಾಗದಲ್ಲಿ ಡೆಡ್ ಬಾಡಿ ಇದೆ, ಅಲ್ಲಿ ಹೋಗಿ ಹೂತಾಕು ಅನ್ನುವಂಥ ವಿಚಾರದಲ್ಲಿ. ಸೊ ಹಾಗಾಗಿ ಇಲ್ಲಿ ತಂದು ಯಾರದ್ದೋ ಡೆಡ್ ಬಾಡಿಯನ್ನು ಹಾಕಿದ್ದಾರೆ, ಅದನ್ನು ಹೂತಾಕೋಕೆ ಇವನು ಬಂದಿದ್ದಾನೆ, ಇವನು ಕೂಡ ಹೂತಾಕಿದ್ದಾನೆ. ಹಾಗಾಗಿ ಈ ಸ್ಥಳಕ್ಕೆ ಕೂಡ ಬಂದು ಅವನು ರೆಕಗ್ನೈಸ್ ಮಾಡಿರುವಂಥದ್ದು, ಮಹಜಾರು ಕೂಡ ಮಾಡಿರುವಂಥದ್ದು, ಅಲ್ಲಿ ಟ್ಯಾಗ್ ಅನ್ನು ಕೂಡ ಹಾಕಿರುವಂಥದ್ದು ಪೊಲೀಸರು. ಸದ್ಯಕ್ಕೆ ಇದು 13ನೇ ಸ್ಥಳದ ನಂತರ 14ನೇ ಜಾಗವನ್ನು ಕೂಡ ಗುರುತಿಸಿದ್ದಾರೆ ಅನ್ನುವಂಥ ವಿಚಾರದಲ್ಲಿ ನಮಗೆ ಗೊತ್ತಾಗ್ತಾ ಇರುವಂಥದ್ದು ಮಾಹಿತಿ. ಇಲ್ಲಿವರೆಗೂ ಬಂದು ಹಾಕಿದ್ದಾನೆ ಅಂತ ಹೇಳಿದ್ರೆ ಒಂದು ಸಲ ಯೋಚನೆ ಮಾಡಿ, ಎಲ್ಲೆಲ್ಲ ಇನ್ನೂ ಹಾಕಿರಬೇಡ, ಇದು ಎಷ್ಟು ದಿನಗಳು ಹೋಗ್ಬೋದು ಅನ್ನುವಂಥ ವಿಚಾರದಲ್ಲಿ. ನೀವು ನೋಡಿದ್ರಿ ಯಾವ ರೀತಿಯಾಗಿ ಸ್ಥಳವನ್ನು ಗುರುತಿಸಿರು ಅನ್ನುವಂಥ ವಿಚಾರದಲ್ಲಿ ಅಂತ ಹೇಳಿದರೆ 13 ಕಡೆಯಲ್ಲಿ ಸ್ಥಳವನ್ನು ಗುರುತಿಸಿ ನಂತರದಲ್ಲಿ ಕನ್ಯಾಡಿಯ ಎದುರುಗಡೆ ಇರುವಂಥ ಒಂದು ರೋಡಿನಲ್ಲಿ ಹೋಗಿ ಅಲ್ಲಿ ಒಂದಷ್ಟು ತೋಟ ಕೂಡ ಇದೆ, ಅದರಲ್ಲಿ ಕೂಡ ಒಂದಷ್ಟು ಜಾಗವನ್ನು ಗುರುತಿಸಿದ್ದಾರೆ, ಅಲ್ಲೂ ಕೂಡ ಏನವನ್ನು ಹಾಕಿದ್ದೀನಿ ಅನ್ನುವಂಥ ವಿಚಾರದಲ್ಲಿ SIT ಟೀಮಿಗೆ ಮಾಹಿತಿಯನ್ನು ಕೂಡ ಕೊಟ್ಟಿರುವಂಥದ್ದು ಈ ಅನಾಮಿಕ ವ್ಯಕ್ತಿ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಬೆಳಿಗ್ಗೆ ಮಾಜೋರಿಗೆ ಬಂದರು, ನೇತ್ರಾವತಿ ಪಕ್ಕದಲ್ಲಿರುವಂಥ ಆ ಬಂಗ್ಲಾ ಗುಡ್ಡೆ ಎನ್ನುವಂಥ ಗುಡ್ಡೆಯಲ್ಲಿ ಒಂದಷ್ಟು ಜಾಗವನ್ನು ಕೂಡ ನೋಟ್ ಮಾಡಿದರು. ಬಂಗ್ಲಗುಡ್ಡೆಯಲ್ಲಿ ಸರಿಸುಮಾರು 12 ಜಾಗವನ್ನು ಕೂಡ ನೋಟ್ ಮಾಡಿ ನೇತ್ರಾವತಿ ನದಿ ಪಕ್ಕದಲ್ಲಿರುವಂತಹ ಒಂದು ಜಾಗದಲ್ಲಿ 13ನೇ ಜಾಗವನ್ನಾಗಿ ನೋಟ್ ಮಾಡಿ ನಂತರ ಕನ್ಯಾಡಿಯ ಎದುರುಗಡೆ ಇರುವಂಥ ಒಂದು ರೋಡಿನಲ್ಲಿ 1 ಕಿಲೋಮೀಟರ್ ಒಳಗಡೆ ಹೋದಾಗ ಅಲ್ಲಿ ಒಂದಷ್ಟು ಎಸ್ಟೇಟ್ ಥರ ಇದೆ, ಅಲ್ಲಿ ಅಡಿಕೆ ತೋಟ ಕೂಡ ಇದೆ, ಅಲ್ಲಿ ಹೂತಾಕಿದ್ದಾನೆ ಅನ್ನುವಂಥ ವಿಚಾರದಲ್ಲಿ ಕಡೆಯದಾಗಿ 14ನೇ ಪಾಯಿಂಟನ್ನು ನೋಟ್ ಮಾಡಿ ಈಗ ಬೆಳ್ತಂಗಡಿಯ IB ಕಚೇರಿ ಏನಿದೆ ಅಂತ ಹೇಳಿದರೆ SITಯ ಕಚೇರಿಗೂ ಕೂಡ ಇವರು ಬಂದಿರುವಂಥದ್ದು. ನಿಮಗೆ ನೋಡಿದರೆ ಗೊತ್ತಾಗುತ್ತೆ, ಅಲ್ಲಿ ವಕೀಲರು ಕೂಡ ಇದ್ದಾರೆ, ಪೊಲೀಸರು ಕೂಡ ಇದ್ದಾರೆ. ಆ ಅನಾಮಿಕ ವ್ಯಕ್ತಿಯನ್ನು ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ತಾರಾ ಅಥವಾ ವಕೀಲರ ಜೊತೆ ಬಿಡ್ತಾರಾ ಅನ್ನುವಂಥ ವಿಚಾರದಲ್ಲೂ ಕೂಡ ಗೊತ್ತಿಲ್ಲ. ನಾಳೆ ಕೂಡ ಎಕ್ಸಿಮೇಷನ್ ಅಂತ ಹೇಳಿದ್ರೆ ಆ ಬಾಡಿಯನ್ನು ಎಲ್ಲೆಲ್ಲ ಹೂತಾಕಿದ್ದಾನೆ ಅಲ್ಲಿಯ ಪ್ರದೇಶವನ್ನು ಗುರುತಿಸುವಂಥ ಕಾರ್ಯಾಚರಣೆ ಕೂಡ ನಡೆಯುತ್ತೆ ಅಂಥೇಳಿ ಅನಿಸುತ್ತೆ. ಮೋಸ್ಟ್ಲಿ ಇದು 100ಕ್ಕಿಂತ 106 ಬಾಡಿಯನ್ನು ಹೂತಾಕಿದ್ದಾನೆ ಅನ್ನುವಂಥ ವಿಚಾರದಲ್ಲೂ ಕೂಡ ಈ ವ್ಯಕ್ತಿ ಹೇಳಿರುವಂಥದ್ದು. ಸೊ ಹಾಗಿರಬೇಕಾದ್ರೆ 1 ವಾರಗಳ ಕಾಲ ಇದು ಎಲ್ಲಿ ಹೂತಾಕಿದ್ದಾನೆ ಆ ಜಾಗವನ್ನು ಗುರುತಿಸುವಂಥದ್ದು ಆಗುತ್ತೆ. ಆ ನಂತರದಲ್ಲಿ ಎಕ್ಸಿಮೇಷನ್ ಆಗುತ್ತಾ ಅನ್ನುವಂಥ ವಿಚಾರದಲ್ಲಿ, ಅಥವಾ ಈಗ ಏನು ಪಾಯಿಂಟ್ ಮಾಡಿದ್ರು ಜಾಗವನ್ನು ಅದರಲ್ಲಿ ನಾಳೆ ಎಕ್ಸಿಮೇಷನ್ ಮಾಡ್ತಾರಾ ಇಲ್ವಾ ಅಂಥೇಳಿ ಗೊತ್ತಿಲ್ಲ. ಖಂಡಿತವಾಗ್ಲೂ ಈ ಎಲ್ಲದಕ್ಕೂ ಕಾದು ನೋಡಬೇಕಾಗಿದೆ ಮುಂದಿನ ನಡೆ ಏನು ಅಂಥೇಳಿ. ಸದ್ಯಕ್ಕೆ IB ಕಚೇರಿಯಲ್ಲಿ SITಯ ಕಚೇರಿ ಏನಿದೆ ಬೆಳ್ತಂಗಡಿಯಲ್ಲಿ ಅಲ್ಲಿ ವಕೀಲರು ಮತ್ತು ಪೊಲೀಸರು ಕೂಡ ಇದ್ದಾರೆ, ಮತ್ತು SIT ಆಫೀಸರ್ಸ್ ಕೂಡ ಇದ್ದಾರೆ. ಅವರು ಒಂದಷ್ಟು ಡಿಸ್ಕಷನನ್ನು ಕೂಡ ಮಾಡ್ತಾ ಇದ್ದಾರೆ. ಗೊತ್ತಿಲ್ಲ ಇವನಿಗೆ ಗನ್ಮ್ಯಾನ್ ಕೊಡ್ತಾರಾ ಅಥವಾ ಪ್ರೊಟೆಕ್ಷನ್ ಕೊಡ್ತಾರಾ ಅನ್ನುವಂಥ ವಿಚಾರದಲ್ಲಿ, ಅಥವಾ ಈ ವ್ಯಕ್ತಿ ವಕೀಲರ ಜೊತೆಗೆ ಇರ್ತಾನಾ ಅಥವಾ ಕಸ್ಟಡಿಗೆ ತೆಗೆದುಕೊಳ್ತಾರಾ ಅಂಥೇಳಿ ಯಾವುದಕ್ಕೂ ಕಾದು ನೋಡಬೇಕಾಗಿದೆ.